ಸ್ಪೆಷಲ್ ಆಗಿ ನಮ್ಮ ಬಿಗ್ ಬಾಸ್ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಅವರು ಕೂಡ ನಂಗೆ ಒಂದು ಲೆಟರ್ ಬರ್ತಿದ್ರು. ಹೇ ಮಂಗಳೂರಲ್ಲಿ ಧನು ಅಲಿಯಾಸ್ ಧನರಾಜ, ಏನ್ ಹೇಳಿ ಮಚ್ಚ ನಿಮ್ ಬಗ್ಗೆ? ಜಾಗೃತೆ, ನನ್ನ ಗಂಡನ ಬರ್ಡೇ ಉಂಟು, ಅಲ್ಲಿ ಮನೆಗೆ ನನ್ನ ಕೇಕ್ ಅಂತ ಜಾಗೃತೆಯಲ್ಲಿ ಎಲ್ಲಾದ್ರೂ ನೋಡಿದೀರಾ? ಬರ್ತ್ಡೇ ಹುಡುಗನೇ ಬರ್ತ್ಡೇ ಕೇಕ್ ನ ಮನೆಗೆ ತಗೊಂಡು ಹೋಗುದು. ನಮ್ಮ ಕುಲದೇವರಾದಂತ ಕಾಳಿಕಾಂಬ ದೇವಸ್ಥಾನ ಮಂಗಳೂರಿಗೆ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತ. ಮಗುವನ್ನ ಪೂರ್ತಿ ನೋಡಿಕೊಂಡದ್ದೆ ನಾನು, ಅವಳ ಅಮ್ಮ ಏನು ನೋಡ್ಕೊಂಡಿಲ್ಲ. ಯಾರು ಜಾಸ್ತಿ ಹೇಳ್ತಾಳೆ, ಆದ್ರೆ ಅಪ್ಪನಿಗೆ ಪುರ್ಸೋತಿಲ್ಲ, ಕ್ಯಾಮರಾವೇ ಇಟ್ಕೊಂಡಿರ್ತಾರೆ. ಪ್ರಸಿದ್ಧಿ ನಿನ್ನ ಜೊತೆ ಜಾಸ್ತಿ ಇರೋದು ಯಾರು, ಅಪ್ಪವ ಅಮ್ಮವ? ಅಪ್ಪ ಅಂತ ಹೇಳಿದ್ಲು. ಅತ್ತಿ ಕರೀರಿ ಅಂತೆ. ಪ್ರಸಿದ್ಧಿ ಬಾ ಚಿನ್ನ ಲವ್ ಯು ತಂಗಿ ಜಿಂಕೆ. ಥ್ಯಾಂಕ್ ಯು ಒಳ್ಳೇದಾಗ್ಲಿ, ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಸಕ್ಸಸ್ ಆಗ್ಲಿ, ವರ್ಷ ಎಲ್ಲ ಒಳ್ಳೇದಾಗ್ತವೆ. ನನ್ನ ಮರಿಬೇಡಿ ಆಯ್ತಾ? ಅಯ್ಯೋ ತಂಗಿ ಜಿಂಕೆ, ಯಾವಾಗ ಹೇಳಿದ್ದೇ ಇರಲ್ಲ ಆಯ್ತಾ? ಈಗ ಪ್ರಸಿದ್ಧಿ ಈಗ ಒಟ್ಟು ಎಷ್ಟು ಜನ ಇದ್ದೀವಿ? 22 ಜನ. ಎಲ್ಲ ಒಂದೇ ಜೀಪಲ್ಲಿ ಹೋಗೋಕೆ ಕಷ್ಟ. ಈಗ 2 ಕಾರ್ ಬೇಕು. ಜೀಪಲ್ಲಿ ಹೆಂಗಸರು ಬೇಡವಾ? ಅವ್ರು ಹೆಂಗಸರು ಮಾತಾಡೋದು ಜಾಸ್ತಿ, ಒಂದೇ ಗಾಡಿಯಲ್ಲಿ ಮಾತಾಡ್ಕೊಂಡು ಬರ್ತೀವಿ. ಇನ್ನೊಂದು ಈಚೆಗೆ ಕಟ್ಟಲಿಕ್ಕೆ ಆಗ್ತದೆ. ಅನ್ನ ಎಸಿ ಮಾಡೋರ್ಚ ಅಗ್ಲ ಯಾಪುಜಿ ಮುಂದೆ ಎಸಿ ಹುಚ್ಚ ನಿಂದು ನೀವು ದುಡಿದ್ರಲ್ಲೇ ಆಯ್ತು ಚಿಕ್ಕ. ನಮ್ದ್ರಲ್ಲಿ ಯಾರಲ್ಲ? ಇವರು ಅಬಲೆ ಇರಲ್ಲ, ತಪಲೆ ಇರ. ನಿಂಗೆ ಮಗು ಬೇಕು ಅಂತ ಆಗುದಿಲ್ಲ ಈಗ? ಇಲ್ಲ, ಸಾಕು. ನಿಂದೆ ಒಂದು ಬೇಕು ಅಂತ ಆಗುದಿಲ್ಲ. ನಂಗೆ ಮಗಳು ಬೇಕು ಅಂತ ಆಗ್ತದೆ. ವರ್ಷ ದೇವಿಕಾ ಎಷ್ಟು? ದೇವಿಕಾ ವರ್ಷ ಪಿಂಕಿ. ನಮ್ಮ ಸಾಕಷ್ಟು ವೀಕ್ ಆಗಿದೆ. ಹೌಸಿಂಗ್ ಅಲ್ಲ, ಹೌಸಿಂಗ್ ಲೋನ್ ಉಂಟಿಲ್ಲ. 1 2 3 ಚಿಕ್ಕ 4 ಜನ ಇರುದು. 4 ಆಯ್ತು, ಬನ್ನಿ ಬನ್ನಿ ಬನ್ನಿ, ಅತ್ಯಂತ ಮಾಡುದು. ಇದು ಕ್ಲಾಸ್ ಡೌನ್ ಮಾಡಿದ್ರೆ ಮೇಲೆ ಹೋಗುದಿಲ್ಲ ಮಾರ್ರೆ. ಈಗ ನೋಡು ಎಷ್ಟು ಕಷ್ಟ ಆಗ್ತದೆ. ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಹಾಕ. ಇದೇ ಯಾರು ಓನರ್? ಯಾರು? ಯಾವ್ದು ಇದರದ್ದು ಕಾರ್ ಓನರ್ ಇಲ್ಲಿದ್ದಾರೆ. ನೀವು ಗೊತ್ತಾಯ್ತು ನೋಡು, ಮೇಲೆ ಹೋಗ್ಲಿಕ್ಕೆ ನೋಡಿ. ಓಕೆ, ನಾವಿವಾಗ ಹೊರಟಿರೋದು ಮಂಗಳೂರಿಗೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಂಗಳೂರು ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗ್ಬರೋಣ. ದಯವಿಟ್ಟು ಕಾರ್ ಚಲಾಯಿಸಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ. ನೋಡಿ, ನಮ್ಮ ಜಗಚಿಕ್ಕನ ತುಂಡು ಬ್ಯಾಟ್ರಿ ಜಗಚಿಕ್ಕನ ಬ್ಯಾಟ್ರಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ಉಂಟಲ್ಲ? ದಯವಿಟ್ಟು ಕಾರ್ ಚಲಾಯಿಸಬೇಕಾದ್ರೆ ಎಲ್ಲರೂ ಲೈಸೆನ್ಸ್ ಇಟ್ಕೊಂಡೇ ಕಾರ್ ಚಲಾಯಿಸಿ. ಸ್ನ್ಯಾಪ್ ಹೊಡಿರಾ?
ಡ್ರೈವರ್ ಇದೆಂದಡ ಮೋನೆ ಕಾಳಿಕಾಂಬ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬಂದಿದ್ದು? ಉತ್ಸವದ ಟೈಮಲ್ಲಿ ಕಾಳಿಕಾಂಬೆ ದೇವಿಯನ್ನು ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅಲಂಕಾರ ನೋಡಿ 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 ಪಾಪ ಪಿಂಕಿಯ ಮೇಲೆ ಇವಳು ಕೂತಿದ್ದಾಳೆ. ತಂಗಿ ಮೇಲೆ ಅಕ್ಕ ಕೂರುದು ಎಷ್ಟು ಸರಿ. ನಾನು ಅವಳ ಮೇಲೆ ಕೂತ್ಕೊಂಡಿದ್ದೆ. ನಾನು ಪ್ರಸಿದ್ಧಿ ಅಂತ ಕೂಡುವಾಗ ಅವಳಿಂದ ತಿಳಿದು ಕೂತ್ಕೊಂಡ ಬಲೆಯನ್ನ ಮಿತ್ತು ಕುಲ್ದಲ್ಲ ಆಳು ವಾಪಸ್ ಪ್ರಸಿದ್ಧನ ಪತನಾಗೆ ಈಗ ನೋಡಂತೆ. ಈಗ ನಾನು ಕೂತ್ಕೊಂಡಿದ್ದೇನೆ, ಇವಳು ಪ್ರಸಿದ್ಧಿಯನ್ನು ಇಟ್ಕೊಂಡಿದ್ದಾಳೆ. ಎಷ್ಟು ಕ್ರೂರಿ ಮಾರೆ ನಿನ್ನ ಅಕ್ಕ. ಹೌದು, ಅಕ್ಕ ತಂಗಿಯರ ಈ ದ್ವೇಷ ಜನ್ಮ ಜನ್ಮಗಳಲ್ಲಿ. ಡ್ರೈವರ್ ಜಗ ಚಿಕನ್ ಆಗಿದ್ದ. ಈಗ ನೀನು ಕ್ಯಾಮರಾ ತಗೊಂಡು ಉಂಟಲ್ಲ, ನಂಗೊಂದು ಪ್ಲಸ್ ಮಾರೆ. ಯಾಕೆ ಇದು ವೈಟ್ ಬರ್ತದೆ ನಮ್ಗೆ, ಇಲ್ಲರ ಕ್ಯಾಮರಾದಲ್ಲಿ ಫುಲ್ ಬ್ಲಾಕ್ ಎಲ್ಲ ಕಪ್ಪು ಬರ್ತಿದ್ರಿ, ಈಗ ಚಂದ ಬರ್ತಿದ್ರಿ. ನಾನಿದ್ದಾಗಿದ್ದೇನಲ್ಲ ನಿಮ್ ಮುಖ ಎದುರು ತರಬೇಡ ಮಾರೆ. ನೋಡೋಣ ಯಾಕೆ ಬೇಡ ಮಾರೆ, ನೀವು ಸಾಕಪ್ಪ ಸರ್ ಹೋಗಿದೆ. ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ನಮ್ಮ ದೋಸ್ತ ನೆನಪಾಗ್ತಾನೆ. ದೋಸ್ತ ಪ್ರಾಣಗಣ ನೀನು. ಓ ಗೆಳೆಯ, ಜೀವದ ಗೆಳೆಯ. ಫೈನಲಿ ಊಟ ಮಾಡಿ ಬರೋದಲ್ಲ. ಫೈನಲ್ ಇದಕ್ಕೆ ಬಂದಿದೆ. ಯಾವುದು ಊಟ ಮಾಡ್ಲಿಕ್ಕೆ? ನಾವೆಲ್ಲರೂ ಅದಕ್ಕೆ ಬಂದು. ಹೌದಾ? ಅದಕ್ಕೆ ಅವಳು ಹೇರ್ ಸ್ಟೈಲ್ ಬಿಟ್ಟದ್ದು. ನಾವು ಸುದ್ದ ಬಿಟ್ಟು ಏನಂತದೆ ದೇವಿಕಾ ಆಚೆ ಹಾಕಿ ಹೋಗುದಿಲ್ಲ, ಅಲ್ಲಿ ಗಾಳಿ ಉಂಟಲ್ಲ ಟೋಪನ್ ಹಾಕ್ತದೆ. ಅಲ್ಲಿದ್ದೀನಿ ಸರ್. ಅವನು ಹಾಕೇನೆ ಶರ್ಟ್, ನಂದಲ್ಲ. ಶರ್ಟ್ ತಿಂದೆ ಅಂದ್ರೆ ಇಂಡೈರೆಕ್ಟ್ ಆಗಿ ನಂದು ಅಂತ. ಚಿಕಣ ಈ ಶರ್ಟ್ ನಿಂದಲ್ಲ ಅಂತೆ. ನಾನೊಂದು ಶರ್ಟ್ ಕೈ ತೊಳೆದು ಬರ್ತೇನೆ, ಆಗ್ಲೇ ಅವನಿಗೆ ಕೊಡ್ತೇನೆ. ಇದಂತೂ ಕೇಶ ರಾಶಿ ಎಲ್ಲ ಹಾರುತ್ತಿದೆ. ಕಾರ್ತಿಕ್ ಅವರು ಹೇಗಿದೆ? ಹಾಗೆ ಹೇಳ್ಬಾರ್ದು, ಅನ್ನ ಪ್ರಸಾದ ಅಲ್ಲ. ಅಯ್ಯೋ ಈಗ ಕೃಷ್ಣಾಂಗ ಭೋಜನ ಇದು. ಎಂತ ಅಂಗ? ಅದೇ ಅವ್ರು ಹೇಳಿದ್ದು ಅದೇ ಮೃಷ್ಟಾಂಗ. ಅದೇ ಹೇಳಿ ನೀವು ಎಂತ
ಸಣ್ಣ ಭೋಜನ ಮಕ್ಕಳ ಸರಳತೆ ನೋಡಿ, ಕೆಳಗೆ ಕೂತ್ಕೊಂಡು ಅಲ್ಲಿ ಗಾಳಿ ಬರ್ತುಂಟು ಹಾಗೆ. ಅಲ್ಲಿ ಜೀಪಲ್ಲಿ ಯಾರಿಲ್ವಾ? ಜೀಪಲ್ಲಿ ಜಾಗನೇ ಇಲ್ಲ ಅಲ್ಲಿ. ಹೌದಾ? ಉಪ್ಪಡ ಚೀಲರಿಗೆ ಉಪ್ಪಡ ಚೀಲ ನೋಡಿ ನೋಡಿ, ನಾವೀಗ ಮಂಗಳೂರಿಂದ ಹೊರಟು ಹೋಗ್ತಾ ಇದ್ದೇವೆ. ಮಗುವನ್ನ ಪೂರ್ತಿ ನೋಡಿಕೊಂಡದ್ದೇ ನಾನು, ಅವಳ ಅಮ್ಮ ಏನು ನೋಡ್ಕೊಂಡಿಲ್ಲ. ಅಪ್ಪನಿಗೆ ಜವಾಬ್ದಾರಿ ಜಾಸ್ತಿ ಬಿದ್ದಿದೆ ಈಗ ಮಗುವನ್ನು ನೋಡಿಕೊಂಡು. ಎಲ್ಲರೂ ಸಹ ಅವರವರ ಅಪ್ಪ ಮಗುವನ್ನು ಇಟ್ಕೊಂಡ್ ಬರುದು, ಇವರು ಕ್ಯಾಮರಾ ಇಟ್ಕೊಂಡು ಬರುದು. ಯಾರು ಜಾಸ್ತಿ ಹೇಳ್ತಾಳೆ, ಆದ್ರೆ ಅಪ್ಪನಿಗೆ ಪುರ್ಸೋತಿಲ್ಲ, ಕ್ಯಾಮರಾವೇ ಇಟ್ಕೊಂಡಿರ್ತಾರೆ. ಪ್ರಸಿದ್ಧಿ ನಿನ್ನ ಜೊತೆ ಜಾಸ್ತಿ ಇರೋದು ಯಾರು, ಅಪ್ಪವ ಅಮ್ಮವ? ಅಪ್ಪ ಅಂತ ಹೇಳಿದ್ಲು. ನಿಮ್ಗೆ ಕೇಳ್ಬೇಕಷ್ಟೇ. ಅಪ್ಪ ಹೇಳಿ ಅದ್ಯಾರು ಯಾರು ಗೊತ್ತಿಲ್ಲ. ನಮ್ಮ ಪಕ್ಕದ ಮನೆಯವರು. ಅದು ಗೊತ್ತಾಗುದಿಲ್ಲ, ಪ್ರೀತಿಸೋರು. ಮಗಳು ನೋಡಿ ನೋಡಿ ಹೇಗೆ ಚಂದ ನಿಭಾಯಿಸ್ತಿದ್ದಾರೆ ನೋಡಿ, ಅವನಿಗೆ ಆಗ್ತಿಲ್ಲ. ಅತ್ತಿಯಟ್ಟಿಗೆ ಇದ್ರಲ್ಲಿ ಇರುದಿಲ್ಲ ಹಾಗೆ ನೋಡೋಣ. ಇಲ್ಲ ಇಲ್ಲ, ಅವಳು ನನ್ನ ಮಲಗಿಸ್ತೇನೆ. ಜೋ ಜೋ ನನ್ನ ಮುದ್ದು ಕಂದ, ನನಗಾಗಿ ಮಲಗು. ಈಗ ಅವಳು ಕೂಗ್ತಿದ್ದಾಳೆ. ನನ್ನ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ. ಕಂದಮ್ಮ ನಿನಗೆ ಎಂದು ಬಿಂದು ಕೊಡಲೇ ನಮ್ಮ ಮಗಳಿಗೆ ರಾತ್ರಿ ಅಪ್ಪನ ಜೊತೆನೇ ಮಲ್ಕೋಬೇಕು. ಬರಿವೋಳು ಕೆಳಗೆದ್ದು ನನ್ನ ಮಗಳಿಗೆ ಅಂತ ಹೇಳೋಕೆ ಗೊತ್ತಾಯ್ತು ನಂಗೆ ಇದೆಂತದ ಅವನತ್ತೆ. ನಾನು ನಿಜ ಹೇಳ್ತಿರೋದು. ಅಮ್ಮ ಹತ್ರ ಪಾಪ ಎಷ್ಟು ಬೇಡ್ಕೋತಾಳೆ ಮಾಮಗಳು. ಒಮ್ಮೆ ಎಲ್ಲ ಸೈಲೆಂಟ್ ಇರಿ, ಅತ್ತಿಗೆ ಮಾತಾಡ್ಲಿ, ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡುವ. ಅತ್ತಿಗೆ ಮಾತಾಡಿ ಅಂತೆ. ಪ್ರಸಿದ್ಧಿ ಅತ್ತಿಗೆ ಅತ್ತಿ ಕರೀರಿ ಅಂತೆ. ಪ್ರಸಿದ್ಧಿ ಅಮ್ಮ ಬೇಡ, ಅಪ್ಪನ ಜೊತೆ ಸುಮ್ಮನಿರು. ಹೇಳಿದಾಗೆ ಕೇಳ್ತಾಳೆ ನೋಡಿ. ಪ್ರಸಿದ್ಧಿ ಅಮ್ಮನೊಟ್ಟಿಗೆ ಹೋಗು, ಅಮ್ಮನೊಟ್ಟಿಗೆ ಹೋಗು. ಹೇಳಿದ್ರ ಗ್ಯಾರಂಟಿ ಕೊಡುವ ಆಯ್ತಾ? ರಾತ್ರಿ ನಾ ಇಬ್ಬರು ಸೇರಿ ಅಪ್ಪನಿಗೆ ಬಿಷು ಮಾಡುವ ಆಯ್ತಾ? ನೋಡಿ 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 ನೋಡಿ, ಸಾಕ್ಷಿ ನೋಡಿ. ಮಗಳಿಗೆ ನನ್ನ ಹತ್ರ ಬರ್ಬೇಕು ಅಂತ ಆಗಿದೆ ಈಗ ಮಾತು. ಮಗಳು ಮಗಳು ಅದು ಲೈಟ್ ಆನ್. ಕವಿತಾ ಮೋಡ ತರಗೆ ಮಳೆಯಾದಂಗೆ, ಕಾದ ನಿಲವು ಅರಳಿ ಹೂವಾದಂಗೆ. ಮಗಳು ಬಾ, ಮಗಳು ಅಪ್ಪ ಕರೀತಿದ್ದಾರೆ. ಮಗಳು ಬಾ, ಮಗಳು ಮಗಳು ಒಂಚೂರು ಅಲ್ಗಾಡುದಿಲ್ಲಲ್ಲ ಮಾರಿ. ನಾನು ನಿಮ್ಗೆ ವಾದ ಮಾಡ್ಬೇಕಂತೇನಿಲ್ಲ, ಇದ್ರಲ್ಲೇ ಗೊತ್ತಾಗ್ತದೆ. ಮಗಳು ಮರ್ಯಾದೆ ನಿಜಪ್ಪ. ಮಗಳು ಎಲ್ಲ ಬಿಡಿಸಿ ಮಗಳು ಮಗಳು ನೋಡುದಲ್ಲಪ್ಪ ನಾನು. ನನ್ನ ಹೆಂಡತಿದ್ದು ಸರ್ಪ್ರೈಸ್ ನೋಡಿ ಬರ್ತ್ಡೇಗೆ. ಹ್ಯಾಪಿ ಬರ್ತ್ಡೇ. ಬಾಕ್ಸ್
ಹಿಡಿದಿಲ್ಲಿ ಜಾಗಲ್ಲವಾ ಇವನೇ ನೀವ್ ಇಟ್ಕೊಳ್ಳಿ ಪ್ಲೀಸ್. ಜಾಗ್ರತೆ, ನನ್ನ ಗಂಡನ ಬರ್ಡೇ ಉಂಟು, ಅಲ್ಲಿ ಮನೆಗೆ ತರುವಾಗ ಕೇಕ್ ಅಂತ ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಕೊಳ್ಳಿ. ಆಯ್ತಾಯ್ತು. ನಿಮ್ ಜೊತೆ ಇದು ಎಂತ ರಿಟರ್ನ್ ಗಿಫ್ಟ್ ನೋಡಿ ಫ್ರೆಂಡ್ಸ್. ನಾನೇ ಬರಬಹುದು, ನಾಳೆ ನನ್ನ ಬರ್ಡೇ ಅಂತ ನಾನೇ ಕೇಕ್ ತರುವಾಗೆ. ನಾನು ಎಷ್ಟು ಕಷ್ಟಪಟ್ಟು ಎಲ್ಲರಿಗೆ ಸರ್ಪ್ರೈಸ್ ಕೊಡ್ತೀನಿ. ಇನ್ನೊಂದು ನಾಳೆ ಬರ್ತಿದ್ದೆ ಕೇಕ್ ತರಲಿಕ್ಕೆ ನಾನೇ ಕಳಿಸಿದ್ದಾರೆ. ಹೆಸರು ನಾನೇ ಅಷ್ಟೇ. ಅವತ್ತು ಅವಳ ಬರ್ಡೇಗೆ ಮಾಡಿದ್ದೀನಿ. ಅದಕ್ಕೆ ಎಲ್ಲಾದ್ರೂ ನೋಡಿದೀರಾ? ಬರ್ತ್ಡೇ ಹುಡುಗನೇ ಬರ್ತ್ಡೇ ಕೇಕ್ ನ ಮನೆಗೆ ತಗೊಂಡು ಹೋಗಿ ಓಪನ್ ಮಾಡಿ ಕಟ್ ಮಾಡ. ನಾನೇ ಇದು ಡೆಕೋರೇಷನ್ ನಾನೇ ಮಾಡ್ಬೇಕಾ? ಬೇಡ ಅಪ್ಪದ್ದು ಬರ್ತೀರಿ. ಬನ್ನಿ ಬನ್ನಿ ಎಲ್ಲ ಬನ್ನಿ ಬನ್ನಿ. ಹೆಂಗೆ ಇದು ಕೇಕ್ ಯಾವಾಗ ನನ್ನ ಜೊತೆಗೆ ಇದ್ದು ನನಗೆ ಗೊತ್ತಿಲ್ಲದ ಕೇಕ್ ಎಲ್ಲ ಅರೇಂಜ್ ಮಾಡಿದಾಳೆ. ಥ್ಯಾಂಕ್ ಯು ಸೋ ಮಚ್. ನೆರೆದಿರುವಂತಹ ಇಲ್ಲಿ ಎಲ್ಲರಿಗೂ ಒಂದು ಬಂದಿರುವಂತ ಎಲ್ಲ ಇಲ್ಲಿ ಏನ್ ನೆರೆದಿದ್ದೀರಿ ನನಗೆ ಗೊತ್ತು. ದಯವಿಟ್ಟು ನಿಮ್ಮನ್ನು ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ತಿನ್ನೋದಕ್ಕೆ ಅಂತ ಕಾಯ್ತಿರುವ ಜಗ ಚಿಕ್ಕ, ದಯವಿಟ್ಟು ದೂರ ಹೋದ್ರೆ ನಿಮಗೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀವು ಗಿಫ್ಟ್ ತರುವ ಮುಖಗಳೇ ಅಲ್ಲ ಅಂತ. ಈ ಸಲ ನನ್ನ ಫಸ್ಟ್ ಮಗಳಲ್ಲ, ಫಸ್ಟ್ ಬರ್ತ್ಡೇ. ನನ್ನ ಮಗಳು ನನ್ನ ಬರ್ತ್ಡೇ ನೋಡ್ತಿರೋದು ಫಸ್ಟ್. ಹ್ಯಾಪಿ ಬರ್ತ್ಡೇ ಅಪ್ಪ. ನೀನ್ ನನಗೆ ಏನ್ ಗಿಫ್ಟ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಲೈಫ್ ಟೈಮ್ ಅದು ಕ್ಯಾಮ್ರಾ ಲೋನ್ ಎಲ್ಲ ಕಟ್ಟದ್ ನಾನಮ್ಮ. ಇನ್ ಯಾವ್ದೇ ಬರ್ತ್ಡೇ ಏನ್ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳುವಂತ ನನಗೆ ಗಿಫ್ಟ್ ಕೊಟ್ಟಿದ್ಯಾ, ಅದಕ್ಕೆ ನಾನು ನನ್ನ ಮಗಳು. ಆಯ್ತನಪ್ಪ 12 ಗಂಟೆ. ಆಗ್ಲೇ 2 minutes 58 ಅವನೊಬ್ಬ ಇಲ್ಲ ಅಂತ ಇಷ್ಟು ಮಾತ್ರ ಒಂದು ಮಾರ ಮುಂದೆನೆ ನಮ್ಗೆ ಬೇಗ ನಿದ್ದೆ ಮಾಡ್ಲಿಕ್ಕೆ ಒಂದೇ ನಿಮಿಷ ಒಂದೇ ನಿಮಿಷ 5 ನಿಮಿಷ ಕೇಕ್ ಲೋಟ್ ಇಟ್ಕೊರೋಣ. 30 seconds. Okay. 20 seconds. Time ತೋರ್ಸು. Ready? 20 seconds. ಆಯ್ತಾಯ್ತಾ ರೆಡಿ. ಆಗಿಲ್ಲ 10 9 8 7 6 5 4 3 2 1
ಇವತ್ತು ಸ್ಪೆಷಲ್ ಆಗಿತ್ತು ಬರ್ಡೇ ಸೆಲೆಬ್ರೇಷನ್. ಏನಂದ್ರೆ ಸ್ಪೆಷಲ್ ಆಗಿ ನಾನೇ ಕೇಕ್ ತಂದು ಬೈಕೊಂಡು ಕೇಕ್ ಕಟ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಫಸ್ಟ್ ಕಾಲ್ ನಿಮ್ದೆ. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಮನೆಯಲ್ಲಿ ಎಲ್ಲರೂ ಕೂಡ ಬರ್ಡೇ ಸೆಲೆಬ್ರೇಷನ್ ಮಾಡಿ ಬಂದಿದ್ದಷ್ಟೇ. ಲವ್ ಯು ತಂಗಿ ಜಿಂಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್. ಅಯ್ಯೋ ತಂಗಿ ಯಾವಾಗ ಇರೋಣ ಆಯ್ತಾ. ಊಟ ಆಯ್ತು. ನನ್ನ ಮಗಳು ನಿಮ್ಮ ವಾಯ್ಸ್ ಕೇಳಿ ಮೊಬೈಲ್ ಇಟ್ಕೋತಿದ್ದಲ್ಲ, ಅದು ನನ್ನ ಇಟ್ಕೋತಿಲ್ಲ ಗೊತ್ತಿಲ್ಲ. ಎಸ್ ಡನ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಬೆಂಗಳೂರಿಗೆ ನಾಳೆ. ಹೌದು, ನಾಳೆ ಹೊರಡುದಿಲ್ಲ, ನಾಡಿದ್ದು ತಲುಪ್ತೇನೆ. ಹಾ ಎಸ್ ಥ್ಯಾಂಕ್ ಯು. ಲವ್ ಯು. ಇವರ ಬಾಂಡಿಂಗ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತ ಬಿಗ್ ಬಾಸ್ ಅಲ್ಲಿ ಖುಷಿ ಆಗ್ತಿತ್ತು ನನಗೆ. ಈಗ ಹೊರಗೆ ಬಂದ್ಮೇಲೂ ಹಾಗೆ ಇದ್ದಾರೆ, ತುಂಬಾ ಖುಷಿ ಆಗ್ತದೆ. ಹಾಗೆ ಬಿಗ್ ಬಾಸ್ ನಮ್ಮ ಚೈತ್ರಕ್ಕ ಕೂಡ ಒಂದು ಪೋಸ್ಟ್ ಮಾಡಿ ವಿಶ್ವಾಸ ತಿಳಿಸಿದ್ರು. ತುಂಬಾನೇ ಖುಷಿ ಆಯ್ತು. ಸ್ಪೆಷಲ್ ಆಗಿ ನಮ್ಮ ಬಿಗ್ ಬಾಸ್ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಅವರು ಕೂಡ ನಂಗೆ ಒಂದು ಲೆಟರ್ ಬರ್ತಿದ್ರು. ಹೇ ಮಂಗಳೂರಲ್ಲಿ ಧನು ಅಲಿಯಾಸ್ ಧನರಾಜ, ಏನ್ ಹೇಳಿ ಮಚ್ಚ ನಿಮ್ ಬಗ್ಗೆ? ತುಂಬಾ ಸ್ಪೆಷಲ್ ಆಗಿತ್ತು ಈ ಬರ್ಡೇಗೆ. ತುಂಬಾ ಸ್ಪೆಷಲ್ ಲೆಟರ್ ಮತ್ತೆ ಗಿಫ್ಟ್ ಅವ್ರ ಕಡೆಯಿಂದ ಸಿಕ್ಕಿದ್ದು. ನಂಗಂತೂ ತುಂಬಾ ಖುಷಿ ಆಯ್ತು. ಸಿಂಪಲ್ ಆಗಿ ಎಂಟ್ರಿ ಕೊಟ್ಟೆ, ಎಕ್ಸಿಟ್ ಮಾತ್ರ ಎಕ್ಸ್ಟ್ರಾಡಿನರಿ. ಕೊಳಕೆ ಅಂಟದ ಬಿಳಿ ಹಾಳೆ ಕೊಣ ನೀನು. ಆ ಲೆಟರ್ ಯಾವ ರೀತಿ ಬರ್ದಿದ್ರು ಹಾಗೂ ಯಾವ ರೀತಿ ಅದನ್ನ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ರು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಓಪನ್ ಮಾಡಿಬಿಟ್ಟು ಆ ವಿಡಿಯೋನ ನೋಡ್ಬೋದು. ತುಂಬಾನೇ ಖುಷಿ ಕೊಟ್ಟ ಲೆಟರ್ ಇದು. ಥ್ಯಾಂಕ್ ಯು. ಹಾಗೆ ಸಾಕಷ್ಟು ಜನ ಸಾಕಷ್ಟು ಪ್ರೀತಿ ತೋರಿಸಿ ನನಗೆ ವಿಶಸ್ ಕಳಿಸಿದ್ರ. ನಿಮ್ಗೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬರ್ತ್ಡೇನ ತುಂಬಾ ಸ್ಪೆಷಲ್ ಆಗಿ ಮಾಡಿರೋದೇ ನೀವು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ. ಪ್ರಸಿದ್ಧಿಯ ಅಪ್ಪನಿಗೆ ಎಲ್ಲ ಆಶೀರ್ವಾದ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಪ್ಪ. ಹ್ಯಾಪಿ ಬರ್ತ್ಡೇ ಅಪ್ಪ. ಹ್ಯಾಪಿ ಬರ್ತ್ಡೇ ಅಪ್ಪ. ಅಪ್ಪ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಶಸ್ ಮಾಡಿ ಕಳಿಸ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ದೋಸ್ತ ಪ್ರಾಣಗಣ ನೀನು. ಓ ಗೆಳೆಯ, ಜೀವದ ಗೆಳೆಯ. ಅಮ್ಮ ಹೆಂಗಿದ್ರಿ? ಕಷ್ಟ ಸುಖ ಶೇರ್ ಮಾಡ್ತೀವಿ, ಒಟ್ಟೊಟ್ಟಿಗೆ ಓಡಾಡ್ತೀವಿ. ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ. ನಂಬಿಕೆ ನೀನೆ, ಧೈರ್ಯ ನೀನೆ, ಜೊತೆಗಿದ್ರೆ ಗೆಲುವು ತಾನೆ. ನಮ್ಮನ್ನು ಯಾರು ಬೇರೆ ಮಾಡಂಗಿಲ್ಲ. ನಮ್ದು ಒಂದೇ ಶಿಪ್ಪು, ಈ ಪ್ರೀತಿ ಹೆಸರೇ ಫ್ರೆಂಡ್ಶಿಪ್. ನೀನು ದೂರ ಹಾರ್ಟು ನಿಂತೊಯ್ತದೆ. ಕಷ್ಟಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೋನೇ ದೋಸ್ತ ಕಣೋ. A brother from another mother, my brother from another mother. A brother from another mother, my brother from